ನಮಸ್ತೆ ಯೋಗೀಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ಸೊಂಟ ನೋವು ಕಡಿಮೆ ಮಾಡ್ತಕ್ಕಂತಹ 7 ಎಫೆಕ್ಟಿವ್ ಆದಂತಹ ಆಸನಗಳನ್ನು ಅಭ್ಯಾಸ ಮಾಡೋಣ. ಈ ಆಸನಗಳ ಅಭ್ಯಾಸದಿಂದ ನಿಮಗೆ ಇನ್ಸ್ಟೆಂಟಾಗಿ ಲೋಯರ್ ಬ್ಯಾಕ್ ಪೇನ್ ಇದ್ದರೆ ಇದು ರಿಲೀಫ್ ಆಗುತ್ತೆ. ಮೊದಲನೇದಾಗಿ ಈ ಒಂದು ಸೊಂಟ ನೋವಿಂದ ಸಾಮಾನ್ಯವಾಗಿ ಮಹಿಳೆಯರಲ್ಲೂ ಕಾಣಿಸ್ಕೊಳ್ಳುತ್ತೆ ಮತ್ತು ಪುರುಷರಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಇದರ ಕಾರಣನ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಇದರ ಒಂದು ಮೇನ್ ಕಾಸ್ ಏನು ಸೊಂಟ ನೋವಿಂದು ಅಂತ ಹೇಳ್ಬಿಟ್ಟು, ಮೊದಲನೇ ಕಾರಣ ಬಂದುಬಿಟ್ಟು ಅದು ಒಬೆಸಿಟಿ, ಓವರ್ ವೆಯ್ಟ್. ನಮ್ಮ ತೂಕ ಯಾವಾಗ ನಮ್ಮ ಹೈಟಿಗೆ ತಕ್ಕಂಗೆ ನಮ್ಮ ವೆಯ್ಟ್ ತೂಕ ಇರೋದಿಲ್ವಲ್ಲ, ಆವಾಗ ಖಂಡಿತವಾಗ್ಲೂ ನಮಗೆ ಸೊಂಟ ನೋವು ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಏಕೆಂದರೆ ನಮ್ಮ ಹೊಟ್ಟೆಯ ಬೊಜ್ಜಾಗಿರ್ಬೋದು, ಏನಾಗುತ್ತೆ ನಮ್ಮ ಲೋಯರ್ ಬ್ಯಾಕ್ ಏನಿದೆಯಲ್ಲ, ಇಲ್ಲಿ ಪ್ರೆಷರ್ ಬೀಳೋದ್ರಿಂದ ನರ್ವ್ ಕಂಪ್ರೆಷನ್ ಆಗ್ತಕ್ಕಂತಹ ಚಾನ್ಸಸ್ ಕೂಡ ಭಾಳಷ್ಟಿರುತ್ತೆ. ಸೊ ಈ ಒಂದು ಒಬೆಸಿಟಿನ ನಾವು ಕಂಟ್ರೋಲ್ ಮಾಡಬೇಕು, ಅಂದರೆ ನಮ್ಮ ತೂಕನ ನಾವು ನಿಯಂತ್ರಣ ಮಾಡ್ಕೋಬೇಕಾಗುತ್ತೆ. ಎರಡನೆಯ ಕಾರಣ ಬಂದ್ಬಿಟ್ಟು, ನಾವು ಸಾಕಷ್ಟು ಬಾರಿ ಇದನ್ನು ನಾವು ಮಾಡ್ತಾನೆ ಇರ್ತೀವಿ. ಅಂದರೆ ದೀರ್ಘಾವಧಿ ತನಕ ನಾವು ಕುತ್ಕೊಂಡೇ ಕೆಲಸ ಮಾಡ್ತಿರ್ತೀವಿ. ಕಂಟಿನ್ಯೂಸ್ ಆಗಿ ಕುತ್ಕೊಂಡು ಕೆಲಸ ಮಾಡೋದ್ರಿಂದ ಕೂಡ ನಮಗೆ ಬ್ಯಾಕ್ ಪೇನ್ ಬರುತ್ತೆ. ಸೊ ನಾನು ಮೊದಲೇ ಹೇಳಿದಾಗೆ ಕಂಟಿನ್ಯೂಸ್ ಆಗಿ ಕುತ್ಕೊಂಡಾಗೆ ಏನಾಗುತ್ತೆ, ನರ್ವ್ ಕಂಪ್ರೆಷನ್ ಆಗುತ್ತೆ. ಯಾಕೆಂದರೆ ಅಲ್ಲಿ ಲೋಯರ್ ಬ್ಯಾಕಲ್ಲಿ ಇರ್ತಕ್ಕಂತಹ ಮಸಲ್ಸ್ಗಳೇನಿದೆಯಲ್ಲ, ಸ್ಟ್ರೆಂತ್ ಕಳ್ಕೊಳ್ಳುತ್ತೆ. ಹಾಗಾಗಿ ನಾವು ಟ್ರೈ ಮಾಡಬೇಕು, ನಾವು ಹಾಫ್ ಆನ್ ಅವರ್ಗೆ ಒಂದ್ಸಲ ನಾವು ವಾಕ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಮೂರನೆಯ ಕಾರಣ ಬಂದುಬಿಟ್ಟು ಅದು ಪುವರ್ ಪೋಶ್ಚರ್ ಅಂತ ಹೇಳ್ಬೋದು. ಪುವರ್ ಪೋಶ್ಚರ್ ಅಂತ ಅಂದರೆ ನೀವು ಈ ಪಿಕ್ಚರಲ್ಲಿ ನೋಡ್ತಾ ಇರ್ಬೋದು. ನಾವು ಸಾಕಷ್ಟು ಬಾರಿ ಏನು ಮಾಡ್ತೀವಿ, ಕುತ್ಕೊಂಡಾಗಿರ್ಬೋದು ಅಥವಾ ನಿಂತ್ಕೊಂಡಾಗ ಆಗಿರ್ಬೋದು, ನಾವು ನಮ್ಮ ಶೋಲ್ಡರ್ಸ್ಗಳನ್ನು ಈ ರೀತಿ ಡ್ರಾಪ್ ಮಾಡಿಬಿಡ್ತೀವಿ. ಈ ರೀತಿ ಶೋಲ್ಡರ್ಸ್ ಡ್ರಾಪ್ ಮಾಡ್ತೀವಿ, ನಿಂತ್ಕೊಂಡಾಗ ಕೂಡ ಈ ರೀತಿ ಡ್ರಾಪ್ ಮಾಡ್ತೀವಿ. ಸೊ ಈ ಒಂದು ತಪ್ಪಾದಂತಹ ಒಂದು ಪೋಶ್ಚರ್, ಪುವರ್ ಪೋಶ್ಚರ್ನಿಂದ ಕೂಡ ನಮಗೆ ಬ್ಯಾಕ್ ಪೇನ್ ಬರ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ನಮ್ಮ ಒಂದು ಪೋಶ್ಚರ್ ಹೇಗೆ ಇರಬೇಕು ಅಂತ ಅಂದರೆ, ನಮ್ಮ ಕಿವಿ ಇದೆಯಲ್ಲ, ನಮ್ಮ ಕಿವಿ ಮತ್ತು ನಮ್ಮ ಶೋಲ್ಡರ್ ಏನಿದೆಯಲ್ಲ, ಇದು ಒಂದೇ ಅಲೈನ್ಮೆಂಟಲ್ಲಿ ಇರಬೇಕು. ಸೊ ಈ ಒಂದು ಪೊಸಿಷನ್ಗೆ ಕರೆಕ್ಟ್ ಆದಂತಹ ಒಂದು ಪೋಶ್ಚರ್ ಅಂತ ಹೇಳಿ ಕರೀತಾರೆ. ಸೊ ಹಾಗಾಗಿ ನಾವು ಟ್ರೈ ಮಾಡಬೇಕು ಕರೆಕ್ಟ್ ಆದಂತಹ ಒಂದು ಪೋಶ್ಚರಲ್ಲಿ ಯಾವಾಗಲೂ ಕುತ್ಕೊಳ್ಳೋಕ್ಕೆ, ನಿಂತ್ಕೊಳ್ಳೋಕ್ಕೆ. ನಾಲ್ಕನೆಯ ಕಾರಣ ಬಂದುಬಿಟ್ಟು ಅದು ನಮ್ಮ ಸೆಡೆಂಟ್ರಿ ಲೈಫ್ ಸ್ಟೈಲ್. ಅಂದರೆ ನಾವು ತುಂಬಾ ಇನ್ಆ್ಯಕ್ಟಿವ್ ಆಗೇ ಇರೋದು, ಒಂದು ಕಡೆ ಕುತ್ಕೊಂಡೇ ಇರೋದು, ಯಾವುದೇ ಒಂದು ಆ್ಯಕ್ಟಿವಿಟೀಸ್ ಮಾಡದೇ ಇದ್ದಾಗ ಕೂಡ ಏನಾಗುತ್ತೆ, ಸೆಡೆಂಟ್ರಿ ಲೈಫ್ ಸ್ಟೈಲಿಂದ ಕೂಡ ಈ ಸೊಂಟ ನೋವು ಬರ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಸೊ ನಾವು ಈ ಎಲ್ಲ ಕಾರಣಗಳನ್ನು ತಿಳ್ಕೊಂಡ್ವಿ. ಹಾಗಾಗಿ ಈ ಎಲ್ಲ ರೂಟ್ ಕಾಸಸ್ಗಳನ್ನು ನಾವು ತಿಳ್ಕೊಂಡಿದ ಮೇಲೆ ನಮಗೆ ಪರಿಹಾರ, ನಮಗೆ ಸೊಲ್ಯೂಷನ್ ಕೂಡ ಈಸಿಯಾಗಿ ದೊರೆಯುತ್ತಲ್ವ. ಸೊ ಎಲ್ಲ ಕಾರಣಗಳನ್ನು ನಾವು ನೋಟಿಸ್ ಮಾಡಿಬಿಟ್ಟು ಇದನ್ನು ನಾವು ಆದಷ್ಟು ಸರಿಪಡಿಸ್ಕೋಬೇಕಾಗತ್ತೆ. ಸೊ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಆ 7 ಆಸನಗಳನ್ನು ನಾವು ಅಭ್ಯಾಸನ ಸ್ಟಾರ್ಟ್ ಮಾಡೋಣ. ನನ್ನ ಹೆಸರು ಡಾಕ್ಟರ್ ದೀಪ್ತಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದಕ್ಕಿಂತ ಮುಂಚೆ ಈ ಆಸನಗಳ ಅಭ್ಯಾಸ ಯಾರು ಮಾಡಬಾರ್ದು ಅಂತ ಕೂಡ ಹೇಳ್ತೀನಿ. ಮೊದಲನೇದಾಗಿ ಯಾರಿಗೆ ರೀಸೆಂಟಾಗಿ ಆಕ್ಸಿಡೆಂಟ್ ಆಗಿರುತ್ತೆ, ಇಂಜುರಿ ಆಗಿರುತ್ತೆ, ಅವ್ರ ಸರ್ಜರಿ ಆಗಿರುತ್ತಲ್ಲ, ಅವರು ಈ ಆಸನಗಳ ಅಭ್ಯಾಸ ಮಾಡೋದು ಬೇಡ. ಮತ್ತು ಯಾರಿಗೆ ಸ್ಲಿಪ್ ಡಿಸ್ಕ್ ಸಮಸ್ಯೆ ಇರುತ್ತಲ್ಲ, ಅವರು ಕೂಡ ಈ ಆಸನಗಳ ಅಭ್ಯಾಸ ಮಾಡೋದನ್ನು ಅವಾಯ್ಡ್ ಮಾಡಿ ನಿಮ್ಮ ಡಾಕ್ಟರ್ ಸಜೆಷನ್ ತೊಗೊಳ್ಳಿ. ಅವರು ಪರ್ಮಿಷನ್ ಕೊಟ್ಟರೆ ನೀವು ಎಕ್ಸಸೈಸ್ಗಳನ್ನು ಮಾಡ್ಬೋದು. ಹಾಗಿದ್ರೆ ಬನ್ನಿ, ಈ ಆಸನಗಳ ಅಭ್ಯಾಸನ ಸ್ಟಾರ್ಟ್ ಮಾಡೋಣ. ಮೊದಲೇ ಆಸನ ಬಂದುಬಿಟ್ಟು ಅದು ಕ್ಯಾಟ್ ಕೌ ಪೋಸ್, ಬಿಟ್ಟಿಲಾಸನ ಅಂತೇಳಿ. ಅದನ್ನ ಮಾಡಲಿಕ್ಕೆ ನಾವು ಮೊದಲನೇದಾಗಿ ಟೇಬಲ್ ಟಾಪ್ ಪೊಸಿಷನ್ಗೆ ಬರ್ತೀವಿ. ಈ ರೀತಿ, ಇದಕ್ಕೆ ಟೇಬಲ್ ಟಾಪ್ ಅಂತಾರೆ. ಈ ಒಂದು ಪೊಸಿಷನ್ಗೆ ಬಂದಮೇಲೆ ನಾವು ಇಲ್ಲಿ ನೋಟ್ ಮಾಡಬೇಕಂತ ವಿಷಯ ಏನು ಅಂತ ಅಂದರೆ, ನಮ್ಮ ಕೈಗಳೇನಿದೆಯಲ್ಲ, ನಮ್ಮ ಶೋಲ್ಡರ್ ಜಾಯಿಂಟ್ ಏನಿದೆಯಲ್ಲ, ಈ ಒಂದು ಪೊಸಿಷನಲ್ಲಿ 90 ಡಿಗ್ರಿಗೆ ಇರಬೇಕು, ಸ್ಟ್ರೈಟ್ ಇರಬೇಕು. ಮತ್ತು ನಮ್ಮ ಮಂಡಿ ಇದೆಯಲ್ಲ, ನಮ್ಮ ಮಂಡಿ ನಮ್ಮ ಹಿಪ್ಸ್ಗೆ ಸ್ಟ್ರೈಟ್ ಇರಬೇಕು, 90 ಡಿಗ್ರಿ ಇರಬೇಕು. ಈ ರೀತಿ ಇದನ್ನು ಯಾಕೆ ಹೇಳ್ತೀನಿ ಅಂತ ಅಂದರೆ, ಈ ರೀತಿ ಕಂಪ್ಲೀಟಾಗಿ ಮುಂದೆ ಹೋದರೆ ಅಥವಾ ಈ ರೀತಿ ಈ ಒಂದು ಪೊಸಿಷನಲ್ಲಿ ಈ ಆಸನ ಎಫೆಕ್ಟಿವ್ ಆಗಿರೋದಿಲ್ಲ. ಹಾಗಾಗಿ ಈ ಪೊಸಿಷನ್ನ ಯಾವಾಗಲೂ ನೋಟ್ ಮಾಡ್ಕೋಬೇಕು. ಮತ್ತು ನಮ್ಮ ಪಾದಗಳು ರೆಸ್ಟ್ ಇರುತ್ತೆ, ನಮ್ಮ ಮ್ಯಾಟಿಗೆ ಚೆನ್ನಾಗಿ ರೆಸ್ಟಲ್ಲೇ ಬಿಡಬೇಕು. ಈ ರೀತಿ ಈಗ ಸ್ಟಾರ್ಟ್ ಮಾಡೋಣ. 5 ಟೈಮ್ಸ್ ಈ ರೀತಿ ಬ್ರೀತ್ ಇನ್ ಮಾಡ್ತಾ ಏನು ಮಾಡಬೇಕಾಗುತ್ತೆ, ಮೇಲೆ ನೋಡಬೇಕು. ಬ್ರೀತ್ ಔಟ್ ಮಾಡ್ತಾ ಈ ರೀತಿ ನಮ್ಮ ಗಡ್ಡ ಇದೆಯಲ್ಲ, ನಮ್ಮ ಚೆಸ್ಟ್ಗೆ ಟಚ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಮತ್ತು ನಮ್ಮ ಸ್ಪೈನ್ ಇದೆಯಲ್ಲ, ಈ ರೀತಿ ಡೂಮ್ ಶೇಪ್ ಬರುತ್ತೆ. ಈ ರೀತಿ 5 ಟೈಮ್ಸ್ ಮಾಡೋಣ. 1 2 3 4
5 ರಿಲ್ಯಾಕ್ಸ್. ಓಕೆ, ನೆಕ್ಸ್ಟ್ ಆಸನ ಬಂದ್ಬಿಟ್ಟು ಈ ರೀತಿ ನಾವು ನಮ್ಮ ಹೊಟ್ಟೆ ಮೇಲೆ ಈ ರೀತಿ ಮಲ್ಕೋಬೇಕು. ನಮ್ಮ ಕೈಗಳಿದೆಲ್ಲ ನಮ್ಮ ಚೆಸ್ಟ್ ಪಕ್ಕ ಈ ರೀತಿ ಪ್ಲೇಸ್ ಮಾಡಬೇಕಾಗುತ್ತೆ. ಇಲ್ಲೇನು ಮಾಡ್ತೀವಿ ನಾವು, ನಮ್ಮ ಪಾದಗಳಿದೆಯಲ್ಲ ಇದು ಕೂಡ ಜಾಯಿನ್ ಆಗಿರಬೇಕಾಗುತ್ತೆ ಕೂಡಿಸಿ. ನೆಕ್ಸ್ಟ್ ಇಲ್ಲಿ ಬ್ರೀತ್ ಇನ್ ಮಾಡ್ತಾ ಏನು ಮಾಡ್ತೀವಿ ನಾವು, ಈ ರೀತಿ ಲಿಫ್ಟ್ ಮಾಡ್ತೀವಿ. ನಮ್ಮ ಚೆಸ್ಟ್ ಕಂಪ್ಲೀಟಾಗಿ ಲಿಫ್ಟ್ ಮಾಡ್ತೀವಿ. ಚೆನ್ನಾಗಿ ಮ್ಯಾಟ್ ಮೇಲೆ ಪ್ರೆಸ್ ಮಾಡಿ ಕೈಗಳನ್ನು ಈ ರೀತಿ ಲಿಫ್ಟ್ ಮಾಡಿ ಮತ್ತು ಕೆಳಗೆ ಬರಬೇಕು. ಓಕೆ, ಈ ರೀತಿ ಅಭ್ಯಾಸ ಯಾರಿಗಿದೆ ಅಲ್ಲ ಕಂಪ್ಲೀಟಾಗಿ, ಯಾರಿಗೆ ಅಭ್ಯಾಸ ಇದೆ ಈ ರೀತಿ ಕೈಗಳನ್ನು ಕಂಪ್ಲೀಟಾಗಿ ಕೂಡ ಲಿಫ್ಟ್ ಮಾಡ್ಬೋದು. ಯಾರಿಗೆ ಅಭ್ಯಾಸ ಇಲ್ಲ ಅವರು ಇಷ್ಟು ಮಾತ್ರ ಮಾಡ್ಬೋದು. ಓಕೆ, ಸ್ಟಾರ್ಟ್ ಮಾಡೋಣ. ಈಗ 5 ಬಾರಿ ಬ್ರೀತ್ ಇನ್ ಮಾಡಿ, ಲಿಫ್ಟ್ ಮಾಡಿ, ಮತ್ತು ಕೆಳಗೆ ಬನ್ನಿ. ಸೆಕೆಂಡ್ ರೌಂಡ್ ಬ್ರೀತ್ ಇನ್, ಥರ್ಡ್ ರೌಂಡ್ ಬ್ರೀತ್ ಇನ್, ಬ್ರೀತ್ ಔಟ್ ಮಾಡ್ತಾ ವಾಪಸ್. ಫೋರ್ತ್ ರೌಂಡ್ ಬ್ರೀತ್ ಇನ್, ಲಾಸ್ಟ್ ಫಿಫ್ತ್ ರೌಂಡ್. ರಿಲ್ಯಾಕ್ಸ್. ಈಗ 5 ಸೆಕೆಂಡ್ಸ್ ಅಷ್ಟು ಈ ರೀತಿ ಹೋಲ್ಡ್ ಮಾಡೋಣ. 1 2 3 4 5 ರಿಲ್ಯಾಕ್ಸ್. ಓಕೆ, ಈಗ ಬನ್ನಿ ನಾವು ಮೂರನೆಯ ಆಸನದ ಅಭ್ಯಾಸ ಮಾಡೋಣ, ಬಾಲಾಸನ ಅಂತೇಳಿ. ಇದಕ್ಕೆ ನಾವೇನು ಮಾಡ್ತೀವಿ, ನಮ್ಮ ಮಂಡಿ ಮೇಲೆ ಈ ರೀತಿ ಬಂದ್ಬಿಟ್ಟು ಸ್ಲೋ ಆಗಿ ನಮ್ಮ ಕೈಗಳನ್ನು ಸ್ಟ್ರೆಚ್ ಮಾಡಿ ನಮ್ಮ ಹಣೆನ ಮ್ಯಾಟ್ ಮೇಲೆ ಈ ರೀತಿ ಟಚ್ ಮಾಡ್ತೀವಿ. ಚೈಲ್ಡ್ಸ್ ಪೋಸ್ ಅಂತಾರೆ. ಈ ಒಂದು ಪೊಸಿಷನ್ಗೆ ಬಂದಮೇಲೆ ನಾರ್ಮಲ್ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ತಾಯಿರಿ. 5 ಸೆಕೆಂಡ್ಸ್ ಅಷ್ಟು ಹೋಲ್ಡ್ ಮಾಡೋಣ. 1 2 3 4 5 ಸ್ಲೋ ಆಗಿ ಮೇಲ್ಗಡೆ ಬನ್ನಿ. ಓಕೆ, ಬನ್ನೀಗ ನಾವು ನೆಕ್ಸ್ಟ್ ಆಸನ ಅಭ್ಯಾಸ ಮಾಡೋಣ, ವಕ್ರಾಸನ ಅಂತೇಳಿ. ಇದು 4ನೆಯ ಆಸನ. ಇಲ್ಲೇನು ಮಾಡ್ತೀವಿ ನಾವು, ಮೊದಲನೇದಾಗಿ ಈಗ ನಾನು ರೈಟ್ ಲೆಗ್ ಇದೆಯಲ್ಲ ಈ ರೀತಿ ಕ್ರಾಸ್ ಮಾಡ್ತೀನಿ. ಓಕೆ, ಈ ರೀತಿ ಕ್ರಾಸ್ ಮಾಡ್ತೀನಿ. ಯಾವ ಕಾಲನ್ನು ನಾನು ಈ ರೀತಿ ಕ್ರಾಸ್ ಮಾಡಿದ್ದೀನಲ್ಲ ಅದರ ಆಪೋಸಿಟ್ ಕೈ ಏನಿದೆಯಲ್ಲ ಈ ರೀತಿ ಪುಷ್ ಮಾಡಬೇಕು. ಓಕೆ, ಈ ರೀತಿ ಪುಷ್ ಮಾಡಿ ಈ ಒಂದು ಪೊಸಿಷನಲ್ಲೇ ನಾವು ನಾರ್ಮಲ್ ಉಸಿರಾಡ್ತಾ ಹೋಲ್ಡ್ ಮಾಡೋಣ. 5 ಸೆಕೆಂಡ್ಸ್ ಅಷ್ಟು ಹೋಲ್ಡ್. 1 2 3 4 5 ಸ್ಲೋ ಆಗಿ ವಾಪಸ್ ಬನ್ನಿ. ಓಕೆ, ಇದೇ ರೀತಿ ಅಪೋಸಿಟ್ ಡೈರೆಕ್ಷನ್ ಕೂಡ ಮಾಡೋದು ಇಂಪಾರ್ಟೆಂಟ್. ಈಗ ನಾನು ಲೆಫ್ಟ್ ಲೆಗ್ನ ಈ ರೀತಿ ಕ್ರಾಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಯಾವುದು ಲೆಗ್ ಕ್ರಾಸ್ ಮಾಡಿದ್ದೀನಲ್ಲ ಅದರ ಅಪೋಸಿಟ್ ಕೈನ ಈ ರೀತಿ ಪುಷ್ ಮಾಡಬೇಕಾಗುತ್ತೆ. ಓಕೆ, ಈ ರೀತಿ ಪುಷ್ ಮಾಡಿದ್ಮೇಲೆ ಟರ್ನ್ ಆಗಿ ಈ ಒಂದು ಪೊಸಿಷನಲ್ಲಿ ಹೋಲ್ಡ್ ಮಾಡಿ. 1 2 3 4 5 ರಿಲ್ಯಾಕ್ಸ್. ನಾರ್ಮಲ್ ಬ್ರೀತಿಂಗ್ ಮಾಡ್ತಾ ಇರಬೇಕು. ಹೋಲ್ಡ್ ಅಂತ ಅಂದರೆ ಉಸಿರನ್ನ ಕಟ್ಟಬಾರ್ದು. ಓಕೆ, ಇದಾಗಿತ್ತು 4ನೆಯ ಆಸನ. ಓಕೆ, ಈಗ ನೆಕ್ಸ್ಟ್ ನಾವು 5th ಆಸನ ಮಾಡೋಣ. ಈ ರೀತಿ ಬೆನ್ನಿನ ಮೇಲೆ ಮಲ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇಲ್ಲೇನು ಮಾಡ್ತೀವಿ ನಾವು, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಮ್ಮ ಕಾಲುಗಳು, ನಮ್ಮ ಆ್ಯಂಕಲ್ನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಮ್ಮ ಹಿಪ್ಸ್ ಹತ್ರ ತೊಗೊಳಕ್ಕೆ ಟ್ರೈ ಮಾಡಬೇಕು ಈ ರೀತಿ. ನೆಕ್ಸ್ಟ್ ಏನು ಮಾಡ್ತೀವಿ ನಾವು, ಮ್ಯಾಟ್ ಮೇಲೆ ಚೆನ್ನಾಗಿ ನಮ್ಮ ಕೈಗಳನ್ನು ಪ್ರೆಸ್ ಮಾಡಿಬಿಟ್ಟು ನಮ್ಮ ಕಾಲುಗಳನ್ನು ಕೂಡ ಚೆನ್ನಾಗಿ ಮ್ಯಾಟ್ ಮೇಲೆ ಪ್ರೆಸ್ ಮಾಡಿ ಈ ರೀತಿ ಲಿಫ್ಟ್ ಮಾಡಬೇಕಾಗುತ್ತೆ. ನಮ್ಮ ಹಿಪ್ಸ್ಗಳನ್ನು ಈ ರೀತಿ ಲಿಫ್ಟ್ ಮಾಡಬೇಕು ಮತ್ತು ಕೆಳಗೆ ಹೋಗಬೇಕು. ಬ್ರೀತ್ ಇನ್ ಮಾಡ್ತಾ ಲಿಫ್ಟ್ ಮಾಡಿ, ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ತಾ ಕೆಳಗೆ ಬರಬೇಕು. ಈ ರೀತಿ ನಾವು 5 ಬಾರಿ ಮಾಡೋಣ ವಿತ್ ಹೋಲ್ಡಿಂಗ್.
ಸ್ಟಾರ್ಟ್ ಮಾಡೋಣ. ಈಗ ಬ್ರೀತ್ ಇನ್ ಮಾಡಿ, ಉಸಿರು ತಗೊಳ್ಳಿ, ಲಿಫ್ಟ್ ಮಾಡಿ, ಹೋಲ್ಡ್ 1 2 3 4 5, ರಿಲ್ಯಾಕ್ಸ್. ಸೆಕೆಂಡ್ ರೌಂಡ್, ಬ್ರೀತ್ ಇನ್, ಹೋಲ್ಡ್ 1 2 3 4 5, ರಿಲ್ಯಾಕ್ಸ್. ಥರ್ಡ್ ರೌಂಡ್, ಬ್ರೀತ್ ಇನ್, ಹೋಲ್ಡ್ 1 2 3 4 5, ರಿಲ್ಯಾಕ್ಸ್. ಲಾಸ್ಟ್ 2 ರೌಂಡ್ಸ್, ಬ್ರೀತ್ ಇನ್, ಹೋಲ್ಡ್ 1 2 3 4 5, ರಿಲ್ಯಾಕ್ಸ್. ಫಿಫ್ತ್ ರೌಂಡ್, ಬ್ರೀತ್ ಇನ್, ಹೋಲ್ಡ್ 1 2 3 4 5, ರಿಲ್ಯಾಕ್ಸ್. ಬನ್ನೀಗ ನಾವು ನೆಕ್ಸ್ಟ್ ಆಸನ ಅಭ್ಯಾಸ ಮಾಡೋಣ, ಪವನ ಮುಕ್ತಾಸನ. ಈ ರೀತಿ ಕಾಲುಗಳನ್ನು ಈ ರೀತಿ ಫೋಲ್ಡ್ ಮಾಡಿ ನಿಮ್ಮ ಹತ್ರ ಈ ರೀತಿ ತಗೊಳ್ಳಿ, ಹಗ್ ಮಾಡಿ, ಈ ರೀತಿ ಕೈಗಳಿಂದ ಹಗ್ ಮಾಡಿ. ನೆಕ್ಸ್ಟ್ ಬ್ರೀತ್ ಇನ್ ಮಾಡ್ತಾ ಏನು ಮಾಡಿ, ಈ ರೀತಿ ಮೇಲೆ ಬನ್ನಿ, ಈ ಒಂದು ಪೊಸಿಷನಲ್ಲಿ ಹೋಲ್ಡ್ ಮಾಡಿ 1 2 3 4 5, ರಿಲ್ಯಾಕ್ಸ್. ನಿಮಗೆ ಈ ರೀತಿ ಮಾಡಲಿಕ್ಕೆ ಕಷ್ಟ ಆಯಿತು ಅಂದರೆ ಸೂಕ್ತ ಪವನ ಮುಕ್ತಾಸನ ಈ ಒಂದು ಪೊಸಿಷನಲ್ಲೇ 5 ಸೆಕೆಂಡ್ಸ್ ಅಷ್ಟು ಹೋಲ್ಡ್ ಮಾಡ್ಬೋದು. ನಂತರ ಈ ಒಂದು ಪೊಸಿಷನಲ್ಲಿ ಸ್ವಲ್ಪ ವೇರಿಯೇಷನ್, ಈ ರೀತಿ ಇದು ನಮ್ಮ ಒಂದು ಸ್ಪೈನ್ ರೀಜನ್ಗೆ ಚೆನ್ನಾಗಿ, ಲೋಯರ್ ಬ್ಯಾಕಿಗೆ ಚೆನ್ನಾಗಿ ಮಸಾಜ್ ಕೊಡುತ್ತೆ. ಈ ರೀತಿ 5 ಟೈಮ್ಸ್ ಮಾಡಿ, 1 2 3 4 5, ಓಕೆ, ರಿಲ್ಯಾಕ್ಸ್. ಬನ್ನೀಗ ನಾವು ನೆಕ್ಸ್ಟ್ ಆಸನ ಮಾಡೋಣ, ಸೂಕ್ತ ಮತ್ಸ್ಯೇಂದ್ರಾಸನ ಅಂಥೇಳಿ. ಇದನ್ನು ಮಾಡಲಿಕ್ಕೆ ನಾವೇನು ಮಾಡ್ತೀವಿ, ಮೊದಲನೇದಾಗಿ ಈಗ ನಾನು ರೈಟ್ ಲೆಗ್ ಏನಿದೆಯಲ್ಲ ಈ ರೀತಿ ಮೇಲೆ ಎತ್ತಿದ್ದೀನಿ. ನೆಕ್ಸ್ಟ್ ಲೆಫ್ಟ್ ಹ್ಯಾಂಡ್ ಸಪೋರ್ಟಿಂದ ಏನು ಮಾಡ್ತೀನಿ, ಈ ರೀತಿ ಟ್ವಿಸ್ಟ್ ಮಾಡ್ತೀನಿ. ಟ್ವಿಸ್ಟ್ ಮಾಡಿಬಿಟ್ಟು ನನ್ನ ರೈಟ್ ಹ್ಯಾಂಡ್ ಇದೆಯಲ್ಲ ಈ ರೀತಿ ಅಪೋಸಿಟ್ ಡೈರೆಕ್ಷನ್ ನೋಡಬೇಕು. ಈ ರೀತಿ ಈ ಒಂದು ಪೊಸಿಷನ್ ಹೋಲ್ಡ್ ಮಾಡಿ 1 2 3 4 5, ರಿಲ್ಯಾಕ್ಸ್. ಓಕೆ, ಇದೇ ರೀತಿ ನಾವು ಅಪೋಸಿಟ್ ಡೈರೆಕ್ಷನ್ ಮಾಡೋಣ. ಈಗ ಲೆಫ್ಟ್ ಲೆಗ್ ಈ ರೀತಿ ಲಿಫ್ಟ್ ಮಾಡಿ ನಿಮ್ಮ ರೈಟ್ ಹ್ಯಾಂಡಿಂದ ಸಪೋರ್ಟ್ ತೊಗೊಳ್ಳಿ. ಇದನ್ನು ಈ ರೀತಿ ಟರ್ನ್ ಮಾಡಿ ಅಪೋಸಿಟ್ ಡೈರೆಕ್ಷನ್ ನೋಡಿ. ಈ ರೀತಿ ನಿಮ್ಮ ರೈಟ್ ಲೆಗ್ ಇದೆಲ್ಲ ಇದು ಆ್ಯಕ್ಟಿವ್ ಇರುತ್ತೆ, ಇದನ್ನು ಬೆಂಡ್ ಮಾಡಬೇಡಿ. ಈ ರೀತಿ ಈ ಒಂದು ಪೊಸಿಷನಲ್ಲಿ ಹೋಲ್ಡ್ ಮಾಡಿ 1 2 3 4 5, ಸ್ಲೋ ಆಗಿ ವಾಪಸ್ ಬನ್ನಿ. ಓಕೆ, ಈ ಆಸನಗಳ ಅಭ್ಯಾಸದ ನಂತರ ನೀವು 2 ನಿಮಿಷ ಶವಾಸನ ಕೂಡ ಮಾಡ್ಬೋದು. ಈ ರೀತಿ ಕಂಪ್ಲೀಟಾಗಿ ನಿಮ್ಮ ಬಾಡಿ ಪಾರ್ಟ್ಸ್ಗಳನ್ನು ಲೂಸ್ ಬಿಟ್ಬಿಟ್ಟು ನಾರ್ಮಲ್ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ. ರಿಲ್ಯಾಕ್ಸ್. ಸ್ಲೋ ಆಗಿ ರೈಟ್ ಸೈಡ್ ಟರ್ನ್ ಆಗಿ ಎದ್ದೇಳಿ. ಓಕೆ, ಸೊ ಇಲ್ಲಿಗೆ ಬ್ಯಾಕ್ ಪೇಯ್ನ್ ಕಡಿಮೆ ಮಾಡ್ತಕ್ಕಂತಹ ಈ 7 ಆಸನಗಳ ಅಭ್ಯಾಸ ಕಂಪ್ಲೀಟ್ ಆಗುತ್ತೆ. ಈ ಆಸನಗಳನ್ನು ನೀವು ಡೈಲಿ ಇದನ್ನು ಕನ್ಸಿಸ್ಟೆಂಟಾಗಿ ಪ್ರಾಕ್ಟೀಸ್ ಮಾಡ್ತಾಯಿರಿ. ಏಕೆಂದರೆ ಈಗ ಸ್ಲೋ ಆಗಿ ನಿಮಗೆ ಈಗ ಡೈಲಿ ಬ್ಯಾಕ್ ಪೇಯ್ನ್ ಬರ್ತಾ ಇದೆ ಅಂತ ಅಂದರೆ ಇದು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಮತ್ತು ನಿಮ್ಮ ಒಂದು ಡೈಲಿ ಆ್ಯಕ್ಟಿವಿಟೀಸ್ ಮೇಲೆ ಕೂಡ ಎಫೆಕ್ಟ್ ಆಗುತ್ತೆ. ಅಂದರೆ ನಾವು ಯಾವುದೇ ಒಂದು ಸಾಮಾನನ್ನ ಲಿಫ್ಟ್ ಮಾಡುವಾಗ ಬ್ಯಾಕ್ ಪೇಯ್ನ್ ಬರ್ಬೋದು, ಅಥವಾ ಕ್ಲೀನಿಂಗ್ ಮಾಡುವಾಗ ಅಥವಾ ವಾಕ್ ಮಾಡುವಾಗ ಸುಮ್ಮನೆ ಕುತ್ಕೊಂಡಾಗ ಕೂಡ ನಮಗೆ ಸಾಕಷ್ಟು ಬಾರಿ ಬ್ಯಾಕ್ ಪೇಯ್ನ್ ಬರುತ್ತಲ್ವ. ಹಾಗಾಗಿ ನಮ್ಮ ಡೈಲಿ ಆ್ಯಕ್ಟಿವಿಟೀಸ್ ಮೇಲೆ ಈ ಬ್ಯಾಕ್ ಪೇಯ್ನ್ ಇದೆಯಲ್ಲ ಇದು ಖಂಡಿತವಾಗ್ಲೂ ಎಫೆಕ್ಟ್ ಮಾಡೇ ಮಾಡುತ್ತೆ. ಹಾಗಾಗಿ ಡೈಲಿ ನಾವು ಈ ಎಕ್ಸಸೈಸ್ಗಳನ್ನು ಅಭ್ಯಾಸ ಮಾಡಬೇಕಾಗುತ್ತೆ. ಸೊ ದ್ಯಾಟ್ ನಮಗೆ ಫ್ಯೂಚರಲ್ಲಿ ಏನಾಗುತ್ತೆ, ಈ ಒಂದು ಬ್ಯಾಕ್ ಪೇಯ್ನ್ ಬರೋದು ಕೂಡ ಅವಾಯ್ಡ್ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ. ಯಾರಿಗೆ ಬ್ಯಾಕ್ ಪೇಯ್ನ್ ಇದೆ, ಸೊಂಟ ನೋವು ಇದೆಯಲ್ಲ, ಇದು ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಈ ಒಂದು ವಿಡಿಯೋನ. ಮತ್ತು ಈ ಒಂದು ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ಇದನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿ. ಇನ್ನೊಂದು ಟಾಪಿಕ್ನೊಂದಿಗೆ ನಾನು ನಿಮಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ನಮಸ್ತೆ.